ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈ ದಿನ ಕರ್ತನ ದಿನ, ಪುನರುತ್ಥಾನದ ದಿನವಾಗಿದೆ. ಈ ದಿನ ಭಾನುವಾರವಾಗಿದೆ. ಆಲಯಕ್ಕೆ ಹೋಗಬೇಕು. ಎದ್ದಿದ್ದೀರಾ? ಇಲ್ಲವೇ ಈಗಾಗಲೇ ಆಲಯಕ್ಕೆ ಹೋಗಿದ್ದೀರಾ? ಹೌದು, ಕೆಲವೊಂದು ಸಭೆಗಳಲ್ಲಿ ಈಗಾಗಲೇ ಆರಾಧನೆ ಪ್ರಾರಂಭಿಸಿರುತ್ತಾರೆ ಎಂಬ ಆಸೆಯಿಂದ ಅನೇಕರು ಹೋಗಿರುತ್ತಾರೆ. ಮತ್ತೆ ನಿಮ್ಮ ಸಂಗತಿ ಏನು? ಕೆಲವೊಂದು ಚರ್ಚಸ್ಗಳಲ್ಲಿ 10 ಗಂಟೆಗೆ 11 ಗಂಟೆಗೆ, ನಮ್ಮ ಸಭೆಯಲ್ಲಾದರೂ ಬಹಳ ತಡ ಮಾಡಿ ಆರಂಭಿಸ್ತೇವೆ, ತಡ ಮಾಡಿ ಮುಗಿಸುತ್ತೇವೆ. ಬಹಳ ದೂರ ಸ್ಥಳಗಳಿಂದ ಅಂದರೆ ಚೆನ್ನೈ ಸುತ್ತಮುತ್ತಲಿನ 20-30 ಕಿಲೋಮೀಟರ್ ಪ್ರಯಾಣ ಮಾಡಿ ಬರುವವರಾಗಿರೋದ್ರಿಂದ ಎಲ್ಲರೂ ಒಂದೇ ಸಮಯಕ್ಕೆ ಬಂದು ಸೇರ್ಲಿಕ್ಕಾಗದೇ ಇರುವುದರಿಂದ ನಮ್ಮ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2, 3, 4 ಆರಾಧನೆಗಳನ್ನು ಈ ದಿನಗಳಲ್ಲಿ ನಾವು ನಡೆಸುತ್ತಿದ್ದೇವೆ. ಅಂದರೆ 4ನೇ ಆರಾಧನೆಗೆ ಹೋಗ್ತೇವೆ ಅನ್ನುತ್ತಾರೆ ಕೆಲವರು. ಮೊದಲನೇ ಆರಾಧನೆಗೆ ಹೋಗಿ ಬಂದ್ರೆ ಸಾಕು ಅಂದ್ಕೊಳ್ತಾರೆ ಮತ್ತೆ ಕೆಲವರು. ಆದರೆ ದೇವರ ಆಲಯದಲ್ಲಿ ದಿನವಿಡೀ ಕಾಲ ಕಳೆಯುವುದು ಎಷ್ಟೋ ಶ್ರೇಷ್ಠಕರವಾಗಿದೆ. ಸರಿ, ನೀವು ಸಭೆಗೆ ಹೋಗಿ ಬಂದಿರೋದಾದ್ರೆ, ಹೋಗುತ್ತಾ ಇರೋದಾದ್ರೆ, ಹೋಗುವವರಾಗಿದ್ರೆ ಸೋಷಿಯಲ್ ಮೀಡಿಯಾದ ಮೂಲಕ ಈ ಅನುದಿನದ ಧ್ಯಾನ ನಿಮಗಾಗಿ ಲಭ್ಯವಾಗಿರುತ್ತೆ. ನಿಮ್ಮ ಅನುಕೂಲ ಸಮಯದಲ್ಲಿ ವೀಕ್ಷಿಸಬಹುದು. ಲೈವ್ ಅಲ್ಲಿದ್ರೆ ಜಾಯ್ನ್ ಆಗಬಹುದು. ಇಲ್ಲವಾದರೆ ನಿಮ್ಮ ಅನುಕೂಲತೆಯ ಮೇರೆಗೆ ಆಲಯಕ್ಕೆ ಹೋಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ ಒಂದು ಸಣ್ಣ ಸಂದೇಶ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಮತ್ತೊಂದು ಕರ್ತನ ದಿನದಲ್ಲಿ ನಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಂತಹ ಕರ್ತನಿಗೆ ಆರಾಧಿಸುವುದಕ್ಕಾಗಿ ನಿಮ್ಮ ಆಲಯಕ್ಕೆ ಹೋಗಿ ಸಭೆಯಾಗಿ ಕೂಡಿ ಜೊತೆ ವಿಶ್ವಾಸಿಗಳೊಂದಿಗೆ ನಿಮ್ಮನ್ನು ಸ್ತುತಿಸಿ ಆರಾಧಿಸುವಂತೆ ಪ್ರಾರ್ಥಿಸಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೀರ್ತನೆ 84ನೇ ಅಧ್ಯಾಯ 10ನೇ ವಚನ ನಿಮ್ಮೆಲ್ಲರಿಗೂ ಗೊತ್ತಿರುವ ವಚನವೇ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ. ಬಹಳಷ್ಟು ಸಾರಿ ಈ ವಾಕ್ಯ ನಾವು ಕೇಳುತ್ತಾ ಇರ್ತೇವೆ, ಹೀಗೆ ಹಾಡನ್ನು ಹಾಡುತ್ತಾ ಇರ್ತೇವೆ. ಆದರೆ ಎಷ್ಟು ಜನ ಈ ವಿಷಯವನ್ನು ಅಂಗೀಕರಿಸುತ್ತಿದ್ದೇವೆ? ನಮ್ಮ ಜೀವಿತದಲ್ಲಿ ನಿಜವಾಗ್ಲೂ ನಾವು ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತಿದ್ದೇವೆ, ದೇವರ ಆಲಯವನ್ನು ಪ್ರೀತಿಸುತ್ತಿದ್ದೇವೆ ಎಂದು ಎಷ್ಟು ಜನ ನಿರೂಪಿಸುತ್ತಿದ್ದೇವೆ? ದಾವೀದನಿಗೆ ದೇವರ ಆಲಯವೆಂದರೆ ಬಹಳ ಇಷ್ಟ. ಹೇಗಾದರೂ ಮಾಡಿ ದೇವರಿಗೋಸ್ಕರ ಒಂದು ಆಲಯ ಕಟ್ಟಬೇಕು. ಅದು ಕಟ್ಟುವವರೆಗೂ ನನ್ನ ಕಣ್ಣಿಗೆ ತೂಕಡಿಕೆ ಬರಗೊಡಿಸುವುದಿಲ್ಲ, ನಾನು ಮಂಚ ಹತ್ತುವುದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಆ ಆಸೆಯೊಂದಿಗೆ ಎಷ್ಟೋ ಸ್ವಾಸ್ಥ್ಯವನ್ನು ಸಮಕೂಡಿಸುತ್ತಾನೆ, ಸ್ಥಳವನ್ನು ಕೂಡ ನೇಮಿಸಿಡುತ್ತಾನೆ. ಆದರೆ ದೇವರು ಹೇಳ್ತಾರೆ, ನೀನು ಆಲಯ ಕಟ್ಟಬಾರದು, ನಿನ್ನ ಕೈಗಳು ರಕ್ತ ಸುರಿಸಿವೆ, ಹಾಗಾಗಿ ನಿನ್ನ ಮಗನು ಕಟ್ಟುತ್ತಾನೆ ಎಂದು ಹೇಳಿದಾಗ ಕೋಪಗೊಳ್ಳದೆ ಹಾಗೆಯೇ ತನ್ನ ಮಗನಿಗೋಸ್ಕರ ಆಲಯ ನಿರ್ಮಾಣಕ್ಕೆ ಬೇಕಾಗಿರುವ ಎಲ್ಲವನ್ನು ಏರ್ಪಡಿಸಿಟ್ಟಿದ್ದ. ಸೊಲೊಮೋನನು ಕಟ್ಟಿರುವ ಅದ್ಭುತವಾದ ಆಲಯದಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಿದರು. ದಾವೀದನ ಕಾಲದಲ್ಲಿ ಆಲಯ ಇರಲಿಲ್ಲ, ಆದರೆ ಅಂಗಳ ಇತ್ತು. ಆ ಅಂಗಳದಲ್ಲಿ, ದೇವರ ಆವರಣದಲ್ಲಿ ನಾನಿರಬೇಕು, ದೇವರ ಆಲಯದ ಅಂಗಳದಲ್ಲಿ, ದೇವರ ಸನ್ನಿಧಿಯಲ್ಲಿ ನಾನಿರಬೇಕು ಎಂದು ಆಸೆ ಪಡುತ್ತಾ ಇದ್ದ. ದಾವೀದನೇ, ನಿನಗೇನಾದ್ರೂ ಒಂದು ವರ ಬೇಡಿಕೊಳ್ಳೋದಾದ್ರೆ ಏನ್ ಬೇಡಿಕೊಳ್ಳುತ್ತಿ ಎಂದು ಕೇಳುವುದಾದರೆ, ನೀವಾಗಿದ್ರೆ ಏನ್ ಬೇಡಿಕೊಳ್ತಾ ಇದ್ರಿ? ದೇವರು ಒಂದು ವೇಳೆ ನಿಮಗೆ ಏನ್ ಬೇಕು ಬೇಡಿಕೊಳ್ಳಿರಿ ಎಂದು ಹೇಳುವಾಗ ಏನೇನೋ ಬೇಡಿಕೊಳ್ಳುತ್ತೇವೆ. ಆದರೆ ದಾವೀದನು ಹೇಳ್ತಾನೆ, ನಾನು ದೇವರಿಂದ ಒಂದೇ ಒಂದು ವರ ಕೇಳಿದ್ದೇನೆ, ಅದನ್ನೇ ಹುಡುಕುತ್ತೇನೆ ಅನ್ನುತ್ತಾನೆ. ಏನದು? ಕೀರ್ತನೆ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 4ನೇ ವಚನ ಏನು ಹೇಳುತ್ತೆ ನೋಡಿ. ಯೆಹೋವನಿಂದ ಒಂದೇ ವರವನ್ನು ಕೇಳಿದೆನು, ಅದನ್ನೇ ನಾನು ಹುಡುಕುತ್ತಿರುವೆನು. ಏನಂತೆ ಅದು? ಯೆಹೋವನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಆಲಯದಲ್ಲಿ ಧ್ಯಾನಿಸುವುದಕ್ಕಾಗಿಯೂ. ಒಂದು ದಿನ ಅಲ್ಲ, ಒಂದು ಗಂಟೆ ಅಲ್ಲ, ನನ್ನ ಜೀವಮಾನದಲ್ಲೆಲ್ಲ ನಾನು ಯೆಹೋವನ ಆಲಯದಲ್ಲಿ ನಿವಾಸಿಸಬೇಕೆಂದು ಕೋರುತ್ತೇನೆ. ಜೀವಿತ ಕಾಲವೆಲ್ಲ ನಾನು ದೇವರ ಸನ್ನಿಧಿಯಲ್ಲಿ ಇರಬೇಕೆಂದು ಆಸೆ ಪಡುತ್ತಿದ್ದೇನೆ ಎಂಬ ಆಸೆ ಆ ದಿನದ ದಾವೀದನಿಗೆ ಅಲ್ಲ, ಈ ದಿನ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಮ್ಮೆಲ್ಲರಿಗೂ ಇರಬೇಕು ಪ್ರಿಯರೇ. ಈ ಲೌಕಿಕ ಆಲಯದಲ್ಲಿ ಕೆಲವು ಗಂಟೆಗಳವರೆಗೂ, ಕೆಲವೊಂದು ದಿನಗಳವರೆಗೂ ಇರಬಹುದು. ಆದರೆ ಜೀವಿತ ಕಾಲವೆಲ್ಲ, ಯುಗಯುಗಗಳವರೆಗೂ, ತಲತಲಾಂತರಕ್ಕೂ ಆತನೊಂದಿಗಿರುವಂತಹ ಭಾಗ್ಯ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ತನ್ನ ಶಿಲುಬೆಯ ರಕ್ತದ ಮೂಲಕ. ಪಾಪ ವಿಮೋಚನೆಯ ಕಾರ್ಯದ ಮೂಲಕ, ಮರಣದ ಮೇಲೆ ಬಲವುಳ್ಳಂತಹ ಸೈತಾನನನ್ನು ಜಯಿಸುವುದರ ಮೂಲಕ ಮರಣದ ಕೊಂಡಿಯನ್ನು ಮುರಿದು ಹಾಕಿ ದೌರ್ಭಾಗ್ಯರಾಗಿರುವಂತಹ, ನರಕಕ್ಕೆ ಪಾತ್ರರಾಗಿರುವಂತಹ ನಮಗೋಸ್ಕರ ಪರಲೋಕ ಭಾಗ್ಯವನ್ನು ಸಿದ್ಧಪಡಿಸಿದ್ದಾರೆ. ಆತನೇ ಆಲಯವಾಗಿರುವ ಪರಲೋಕದಲ್ಲಿ ಯುಗಯುಗಗಳವರೆಗೂ, ತಲತಲಾಂತರಕ್ಕೂ ಇರುವ ಭಾಗ್ಯ ನಮಗೆ ಅನುಗ್ರಹಿಸಲಿಕ್ಕಿದ್ದಾರೆ.
ಇಲ್ಲಿ ಈ ಆಲಯದಲ್ಲಿ ಒಂದು ದಿನ ನಾವು ಕಳೆಯಲಿಕ್ಕಾಗದಿದ್ದರೆ, 1 ಗಂಟೆ ನಾವು ಮನಸ್ಸಿಟ್ಟು ಆರಾಧಿಸದೇ ಇದ್ದರೆ, ಹಾಗಾದರೆ ಹೇಗೆ ಆ ಪರಲೋಕದ ಆಲಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಿರಂತರವಾಗಿರುವ ಭಾಗ್ಯವನ್ನು ನಾವು ಹೊಂದಿಕೊಳ್ಳಬಲ್ಲೆವು? ಅಲ್ಲಿ ಹೇಗೆ ಇರಲಿಕ್ಕಾಗತ್ತೆ ಇಲ್ಲಿ ಸಿದ್ಧರಾಗದಿದ್ದರೆ? ದೇವರ ಆಲಯದ ಅಂಗಳದಲ್ಲಿ ಕಳೆದ 1 ದಿನವು ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಕ್ಯಾನ್ ಯು ಇಮ್ಯಾಜಿನ್ 1 ಡೇ ಇಸ್ ಈಕ್ವಲ್ ಟು 1000 ಡೇಸ್? 1000 ದಿನಗಳು ಅಂದ್ರೆ ಎಷ್ಟು? 1 ವರ್ಷಕ್ಕೆ 365 ದಿನಗಳು ಇರ್ತವೆ. ಹೆಚ್ಚು ಕಡಿಮೆ 3 ವರ್ಷಗಳು. 3 ವರ್ಷಗಳವರೆಗೂ ನಾನು ಈ ಲೋಕದಲ್ಲಿ ಇರುವುದಕ್ಕಿಂತಲೂ, ಲೋಕದಲ್ಲಿ ಸಂಪಾದಿಸಿದ್ದಕ್ಕಿಂತಲೂ, ಈ ಲೋಕದಲ್ಲಿ ಅನುಭವಿಸಿ ಆನಂದಿಸಿರುವುದಕ್ಕಿಂತಲೂ ಹೆಚ್ಚು 1 ದಿನ ದೇವರ ಆಲಯದಲ್ಲಿ ಕಳೆಯುವುದರಿಂದ ನಾನು ಆನಂದಿಸುತ್ತೇನೆ, ನಾನು ಆಶೀರ್ವದಿಸಲ್ಪಡ್ತೇನೆ ಎನ್ನುವುದು ಎಷ್ಟು ಜನರಿಗೆ ನಂಬಿಕೆ ಇದೆ? ಕರ್ತನ ಆಲಯದಲ್ಲಿ ಕಾಲ ಕಳೆಯಬೇಕೆಂಬ ಆಸೆ, ಭಾನುವಾರ ಬಂದ್ರೆ ಸಾಕು ದೇವರ ಆಲಯಕ್ಕೆ ಹೋಗಬೇಕು, ಕರ್ತನು ಮಾಡಿರುವ ಕಾರ್ಯಗಳ ನಿಮಿತ್ತವಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ, ಸ್ತುತಿಸುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ವಾಕ್ಯ ಧ್ಯಾನಿಸುವುದಕ್ಕಾಗಿ. ಅಷ್ಟು ಮಾತ್ರವಲ್ಲ, ಆಲಯದಲ್ಲಿ ಆರಾಧನೆ ಮುಗಿಸಿಕೊಂಡು ಮನೆಗೆ ಹೋದ ನಂತರವೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದಲ್ಲ, ವಿಶ್ರಾಂತಿ ದಿನ ಅಲ್ಲ. ಈ ದಿನದಲ್ಲಿ ಯೇಸುವಿನ ಪ್ರೀತಿಯನ್ನು ಅನೇಕರಿಗೆ ಹೇಳುವಂಥದ್ದಾಗಿದೆ. ಅನೇಕರು ಕ್ರಿಸ್ತನನ್ನು ಅರಿಯದೇ ಇರುವಂಥವರ ಬಳಿಗೆ ಹೋಗಿ ಸುವಾರ್ತೆ ಸಾರಬೇಕೆಂಬ ಆಸೆ ಒಂದು ಕಾಲದಲ್ಲಿ ಎಷ್ಟೋ ಕಾಣಿಸುತ್ತಾ ಇತ್ತು. ಬೀದಿ ಕೂಟಗಳಿಗೆ ಹೋಗುತ್ತಾ ಇದ್ದೆವು, ಮನೆ ಮನೆಗಳಲ್ಲಿ ಸುವಾರ್ತೆ ಕೂಟ ನಡೆಸುತ್ತಿದ್ದೆವು. ಈ ದಿನಗಳಲ್ಲಿ ಅಷ್ಟು ಪ್ರಯಾಸ ಪಡುವ ಅಗತ್ಯವಿಲ್ಲ. ಸೋಷಿಯಲ್ ಮೀಡಿಯಾ ನಮ್ಮ ಕೈಯಲ್ಲಿದೆ. ಅದರ ಮೂಲಕ ಒಂದು ವಾಕ್ಯ ಶೇರ್ ಮಾಡುವಂಥದ್ದಾಗಲಿ, ಒಂದು ಸಂದೇಶ ಕಳಿಸುವುದರ ಮೂಲಕ, ಒಂದು ವಾಗ್ದಾನ ಕಳಿಸುವುದರ ಮೂಲಕ, ಫೋನ್ ಮಾಡಿ ಅವರಿಗೆ ಪ್ರೀತಿಯಿಂದ ಮಾತಾಡಿಸಿ ಕರ್ತನ ಪ್ರೀತಿಯ ಬಗ್ಗೆ ಹೇಳುವುದರ ಮೂಲಕ, ಅವರಿಗಾಗಿ ಪ್ರಾರ್ಥಿಸುವುದರ ಮೂಲಕ, ಹೇಗಾದರೂ ಮಾಡಿ ದೇವರಿಗೋಸ್ಕರ ದಿನಾವಿಡೀ ದೇವರ ಸನ್ನಿಧಿಯಲ್ಲಿ ಕರ್ತನ ದಿನ ಪಾಲಿಸುವುದು ಮುಖ್ಯವಾಗಿದೆ. ವಾರವಿಡೀ ಉದ್ಯೋಗದಲ್ಲಿ ಎಷ್ಟು ಜನರಿಗೆ ನೀವು ಫೋನ್ ಮಾಡ್ತೀರಿ? ಎಷ್ಟು ಜನರೊಂದಿಗೆ ಮಾತಾಡ್ತೀರಿ? ಎಷ್ಟು ಸ್ಥಳಗಳಲ್ಲಿ ತಿರುಗಾಡ್ತೀರಿ? ಎಷ್ಟೋ ಕಾರ್ಯಗಳನ್ನು ಮಾಡ್ತೀರಿ? ಕನಿಷ್ಠ 1 ದಿನ ದೇವರಿಗೋಸ್ಕರ, ದೇವರ ನಾಮ ಮಹಿಮೆಗೋಸ್ಕರ ಪ್ರಯಾಸ ಪಡುವಂಥದ್ದು ಎಷ್ಟು ದೊಡ್ಡ ಭಾಗ್ಯ ಆಗಿದೆ ಗೊತ್ತಾ? 3 ವರ್ಷ ನೀವು ಕಷ್ಟಪಟ್ಟು ಸಂಪಾದಿಸಿರುವ ಸಂಬಳಕ್ಕಿಂತಲೂ ದೇವರ ಆಲಯದಲ್ಲಿ ಕಳೆದ 1 ದಿನದ ಆಶೀರ್ವಾದ ಲೆಕ್ಕಿಸಲಾರದಷ್ಟು ಶ್ರೇಷ್ಠವಾಗಿರುತ್ತೆ. ನಿನ್ನ ಆಲಯದಲ್ಲಿ ಕಳೆದ 1 ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಭಾನುವಾರ ಫಂಕ್ಷನ್ಸ್ಗೆ ಯಾಕೆ ಹೋಗ್ತೀರಿ? ಭಾನುವಾರವೇ ಮ್ಯಾರೇಜ್ ಅಂತ ಯಾಕೆ ಹೇಳ್ತೀರಿ? ಭಾನುವಾರವೇ ಬಂಧುಗಳು ಬರುವುದೇನು? ಭಾನುವಾರವೇ ಔತಣಕೂಟ ಅನ್ನೋದೇನು? ಹಾಗೆ ಆಡಂಬರದಿಂದ ಕೂಡಿರುವ ಲೋಕ ಸಂಬಂಧವಾದ ಭಕ್ತಿಹೀನರೊಂದಿಗೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ನಲ್ಲಿರುವುದಕ್ಕಿಂತ, ಭೋಗ ಭಾಗ್ಯಗಳೊಂದಿಗೆ ತೂಗಾಡುವಂಥವರೊಂದಿಗೆ ಸಹವಾಸ ಮಾಡುವುದಕ್ಕಿಂತಲೂ, ಅಂಥವರೊಂದಿಗೆ ಕರ್ತನ ದಿನದಲ್ಲಿ ಕಾಲ ಕಳೆಯುವುದಕ್ಕಿಂತಲೂ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ನನಗೆ ಇಷ್ಟ. ಆಲಯಕ್ಕೆ ಹೋಗಿದ್ದೀರಾ ಅಂತ ಕೇಳಿದ್ರೆ ಈ ದಿನ ಹೋಗಲಿಲ್ಲ ರೀ ಅನ್ನುತ್ತಾರೆ. ಯಾಕೆ? ಈ ದಿನ ಆಲಯದಲ್ಲಿ ನನಗೆ ಕೆಲಸ ಇಲ್ಲ ಅಂದ ಒಬ್ಬಾತನು. ಅಂದ್ರೆ ಈ ದಿನ ಹಾಡು ಹಾಡುವುದಕ್ಕಾಗಿ ಆಲಯದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿದ್ರು. ಅದಕ್ಕೆ ನಾನು ಹಾಡುವ ಅವಶ್ಯಕತೆ ಇಲ್ಲ, ಹೋಗುವ ಅಗತ್ಯವಿಲ್ಲ. ಅಂದ್ರೆ ಹಾಡಲು ಹೋಗುತ್ತೀರೋ? ನೀವು ವಾದ್ಯ ನುಡಿಸುವುದಕ್ಕಾಗಿ ಆಲಯಕ್ಕೆ ಹೋಗುತ್ತೀರೋ? ನೀವು ಬೈಬಲ್ ರೀಡಿಂಗ್ ಮಾಡಬೇಕಂದಿದ್ದಕ್ಕೆ ಆಲಯಕ್ಕೆ ಹೋಗ್ತಾ ಇದ್ದೀರೋ? ಪಾಸ್ಟರ್ ನಿಮಗೆ ಸ್ಪೆಷಲ್ ಬೈಬಲ್ ಧ್ಯಾನ ನಡೆಸಬೇಕಂದಿದ್ದಕ್ಕೆ ಆಲಯಕ್ಕೆ ಹೋಗ್ತಾ ಇದ್ದೀರೋ? ಅಯ್ಯಯ್ಯೋ, ಈ ದಿನ ನೋಡಿ ಆಲಯಕ್ಕೆ ಹೋಗುವಂತರು, ಪಾಸ್ಟರ್ ಈ ದಿನ ನನಗೆ ಬೈಬಲ್ ರೀಡಿಂಗ್ ಕೊಡಲಿಲ್ಲ, ಹಾಡಲು ಕೊಡಲಿಲ್ಲ, ನನಗೆ ಕರೆಯಲಿಲ್ಲ, ನನಗೆ ಮೆಚ್ಚಿಕೊಳ್ಳಲಿಲ್ಲ, ನನಗೆ ಯಾವ ಅವಕಾಶ ಕೊಡಲಿಲ್ಲ, ಸಾಕ್ಷಿ ಹೇಳಲು ಸಮಯ ಕೊಡಲಿಲ್ಲ ಎಂದು ನೆಪ ಹೇಳುವವರು ಆಲಯಕ್ಕೆ ಬರುವುದನ್ನೇ ಬಿಡುವಂಥವರಿದ್ದಾರೆ. ಆಲಯಕ್ಕೆ ಹೋಗೋದು ನಮ್ಮನ್ನು ನಾವು ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಾವು ದೇವರನ್ನು ಆರಾಧಿಸುವುದಕ್ಕಾಗಿ. ಅಫ್ಕೋರ್ಸ್ ದೇವರು ಅವಕಾಶ ಕೊಟ್ರೆ ಹಾಡು ಹಾಡಿರಿ, ಇಲ್ಲವಾದ್ರೆ ಮೌನವಾಗಿ ಕೂತ್ಕೊಳ್ರಿ. ಕೂತ್ಕೊಳ್ಳಲಿಕ್ಕೆ ನಾನು ಯಾಕೆ ಆಲಯಕ್ಕೆ ಹೋಗ್ಬೇಕು? ಹಾಡೋದಿದ್ರೆ ಹೋಗ್ತೇನೆ ಅನ್ನುವಂತೆ ಬಹಳಷ್ಟು ಜನ ಈ ದಿನ ಆಲಯದಲ್ಲಿ ಅರ್ಹತೆಗಳಿಗೋಸ್ಕರ, ದೊಡ್ಡಸ್ತಿಕೆಗೋಸ್ಕರ, ಅವರು ತಮ್ಮ ಪ್ರಭಾವ ತೋರಿಸಿಕೊಳ್ಳುವುದಕ್ಕಾಗಿಯೇ ಹೋಗುವಂತಿರುತ್ತೆ. ಇಂಥವರು ಆಲಯಕ್ಕೆ ಹೋದ್ರೂ ಒಂದೇ, ಹೋಗದಿದ್ರೂ ಕೂಡ ಒಂದೇ. ಏನ್ ಮಾಡ್ತೇನೆಂದು ದಾವೀದನು ಹೇಳ್ತಿದ್ದಾನೆ? ನಾನು ದೇವರ ಪ್ರಸನ್ನತೆಯನ್ನು ನೋಡಬೇಕು. ಏನ್ ಮಾಡ್ತೇನೆ ಅನ್ನುತ್ತಿದ್ದಾನೆ ದಾವೀದನು? ನಾನು ಆತನ ಆಲಯಕ್ಕೆ ಹೋಗುವಾಗ ಆತನ ಬಾಗಿಲ ಬಳಿಯಲ್ಲಿ ಕೂತ್ಕೊಳ್ಳುವೆನು. ಅಷ್ಟು ಅವಕಾಶ ಸಿಕ್ಕರೆ ಸಾಕು. ಆ ಗೇಟ್ ಹತ್ತಿರ ವಾಚ್ಮೆನ್ ಆಗಿದ್ರೂ ನನಗೆ ಸಾಕು. ಆ ಮೂಲೆಯಲ್ಲಿ ಎಲ್ಲಾದ್ರೂ ಕೆಳಗಡೆ ಕೂತ್ಕೊಂಡ್ರೂ ಕೂಡ ಸಾಕು. ಅಲ್ಲಿದ್ದುಕೊಂಡು ಕೂಡ ದೇವರ ಸನ್ನಿಧಿಯನ್ನು ಅನುಭವಿಸುತ್ತೇನೆ. ಯಾವಾಗ್ಲೂ ಕೂಡ ದೇವರ ಆಲಯದಲ್ಲಿ VIP ಸೀಟ್ಸ್ಗಳಿರೋದಿಲ್ಲ, ವಿಶೇಷ ವ್ಯಕ್ತಿಗಳ್ಯಾರೂ ಇರೋದಿಲ್ಲ. ಸ್ಟೇಜ್ ಮೇಲೆ ಇದ್ರು, ಸ್ಟೇಜ್ ಪಕ್ಕದಲ್ಲಿದ್ರು, ಸ್ಟೇಜ್ ಹಿಂದೆ ಇದ್ರು, ಸ್ಟೇಜ್ ಮುಂದೆ ಕೂತ್ಕೊಂಡ್ರು, ಕುರ್ಚಿ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡ್ರು. ನಿಮಗೋಸ್ಕರ ಪ್ರತ್ಯೇಕವಾಗಿ ಏರ್ಪಡಿಸಲ್ಪಟ್ಟ ಸ್ಥಳಗಳು
ಇರೋದಿಲ್ಲ. ಯಾಕೆಂದ್ರೆ ದೇವರ ಸನ್ನಿಧಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿರುತ್ತೆ. ಯೆಶಾಯನು ದೇವರ ಆಲಯಕ್ಕೆ ಹೋದಾಗ ಸಿಂಹಾಸನ ಆಸೀನರೂಢನಾದ ಕರ್ತನಿಗೆ ನೋಡಿದಾಗ ಆತನ ವಸ್ತ್ರದ ಅಂಚು ದೇವಾಲಯವೆಲ್ಲ ಹರಡಿಕೊಂಡಿತು, ಮೂಲೆ ಮೂಲೆಗಳವರೆಗೂ ಹರಡಿತು ಎಂದು ಹೇಳ್ತಾನಲ್ಲವೇ. ಆಲಯದಲ್ಲಿ ನಾವು ಎಲ್ಲೇ ಇದ್ರೂ ಸಹ, ಯಾವುದೇ ಸ್ಥಳದಲ್ಲಿದ್ರೂ, ಯಾವುದೇ ಮೂಲೆಯಲ್ಲಿದ್ರೂ ಸಹ ಏನು ಮಾಡಲಾರದೆ ಆತನ ಸನ್ನಿಧಿಯಲ್ಲಿ ಮೌನವಾಗಿ ಪ್ರೀತಿಯನ್ನು ಅನುಭವಿಸುತ್ತಾ ಇರುವಂತಹ ಆಶೀರ್ವಾದಗಳಿಂದ ನಾವು ತುಂಬಲ್ಪಡ್ತೇವೆ. ದೇವರ ಆಲಯದಲ್ಲಿ ಅನೇಕ ವಿಧವಾದಂತಹ ಜವಾಬ್ದಾರಿಕೆಗಳಿವೆ. ಸಭೆಗೆ ಹೋಗುವಂಥವರು ಗೇಟ್ ಟು ಸೀಟ್, ಸೀಟ್ ಟು ಗೇಟ್ ಉಳ್ಳವರಾಗಿರಬೇಡಿರಿ ಎಂದು ನಮ್ಮ ಸಭೆಯಲ್ಲಿ ಹೇಳ್ತೇನೆ. ಕೆಲವರು ಗೇಟ್ ಒಳಗಡೆಯಿಂದ ನೇರವಾಗಿ ಸೀಟಿಗೆ ಬಂದು ಕೂತ್ಕೊಳ್ತಾರೆ, ಸೀಟಿನಿಂದ ನೇರವಾಗಿ ಗೇಟ್ಗೆ ಹೋಗ್ತಾರೆ. ಆಲಯದಲ್ಲಿ ಕೆಲವೊಂದು ಜವಾಬ್ದಾರಿಕೆ ನಮಗಿವೆ. ಆಲಯದಲ್ಲಿ ನಾವು ಪ್ರೀತಿ ಹಂಚಿಕೊಳ್ಬೇಕು, ಸಹವಾಸ ಮಾಡಬೇಕು, ಒಟ್ಟಿಗೆ ಪ್ರಾರ್ಥಿಸಬೇಕು. ಆಲಯದಲ್ಲಿ ಆರಾಧನೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ, ಆರಾಧನೆ ಮುಗಿದ ನಂತರ ನಮಗೆ ಎಷ್ಟೋ ವಿಧವಾದ ಕೆಲಸ ಕಾರ್ಯಗಳು ಇರುತ್ತವೆ, ಎಷ್ಟೋ ವಿಧವಾದ ಸಹವಾಸ ಇರುತ್ತೆ. ಒಬ್ಬರಿಗೊಬ್ಬರು ಭೇಟಿಯಾಗೋದು, ಒಬ್ಬರ ಸಮಸ್ಯೆ ಒಬ್ಬರಿಗೆ ಹೇಳ್ಕೊಂಡು ಪ್ರಾರ್ಥಿಸೋದು, ಒಬ್ಬರಿಂದ ಒಬ್ಬರು ಕಲಿಯೋದು, ದೇವರ ಆಲಯದ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಕೆಲಸಗಳಿರ್ತವೆ. ಆಲಯದಲ್ಲಿ ಕೇವಲ ಪಾಸ್ಟರ್ ಅವರೇ ಅಥವಾ ಬೇರೆ ಸಹಾಯಕರು ಮಾತ್ರ ಏನೋ ಮಾಡ್ಬೇಕಂದ್ಕೊಳ್ತೇವೆ. ಆದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ವಿಶ್ವಾಸಿಗಳೆಲ್ಲರೂ ದೇವರ ಆಲಯದಲ್ಲಿನ ಉಪಕರಣಗಳಾಗಿದ್ದೇವೆ, ಸೇವೆಯ ಉಪಕರಣಗಳಾಗಿದ್ದೇವೆ. ಅದಕ್ಕೆ ನಾವು ಪರಿಶುದ್ಧರಾಗಿ ದೇವರು ಒಪ್ಪಿಸಿಕೊಟ್ಟ ಕೆಲಸದಲ್ಲಿ ನಾವು ಜವಾಬ್ದಾರಿಯುತರಾಗಿರಬೇಕು. ಅದನ್ನು ನಾವು ಗುರುತಿಸಬೇಕು. 1 ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ಆಗ ಸೊಲೊಮೋನನು ಕಟ್ಟಿರುವ ದೇವಾಲಯದಲ್ಲಿ ಅದನ್ನು ಸಿದ್ಧಪಡಿಸುವುದಕ್ಕಾಗಿ ಹೊಸದಾದ ನಿಯಮ ಇರುತ್ತೆ. ನಂತರ ನೀವು ಧ್ಯಾನಿಸಿ ನೋಡಿ. ಆಗ ಲೇವಿಯರಲ್ಲಿ 30 ವರ್ಷ ಮೇಲ್ಪಟ್ಟು ಹೆಚ್ಚು ವಯಸ್ಸುಳ್ಳವರು ಯಾರಾಗಿದ್ದಾರೋ ಆ 30 ವರ್ಷ ವಯಸ್ಸುಳ್ಳವರು ಯಾರ್ಯಾರೆಂದು ಕಂಡುಕೊಂಡಾಗ 38,000 ಜನರಾಗಿದ್ರು. 38,000 ಜನ ಲೇವಿಯರಿಗೆ ದೇವರ ಆಲಯದ ಸೇವೆ ಮಾಡುವುದಕ್ಕಾಗಿ ಅವರಿಗೆ ಕೆಲಸ ಒಪ್ಪಿಸುತ್ತಾನೆ. ಎಷ್ಟು ಜನ ಅಂತೆ ಅವರು? 38,000 ಜನರು. ಅದು ಆಲಯದ ಸಭಿಕರಲ್ಲ, ಲೇವಿಯರು ಮಾತ್ರವೇ 38,000 ಜನರಿದ್ದಾರೆ. ಅಷ್ಟೊಂದು ಜನ ಅವರೆಲ್ಲರೂ ಸೇವೆ ಮಾಡಿದ್ರೆ ಹೇಗಿರುತ್ತೆ? ಎಲ್ಲರೂ ಪ್ರಸಂಗ ಮಾಡಿದ್ರೆ ಕೇಳೋರು ಎಲ್ಲಿ ಇರ್ತಾರೆ? ಎಲ್ಲರೂ ಹಾಡನ್ನು ಹಾಡಿದ್ರೆ ಕೂತ್ಕೊಂಡು ಕೇಳೋರು ಯಾರು? ಎಲ್ಲರೂ ಎಲ್ಲಾ ಕೆಲಸ ಮಾಡಿದರೆ ಇನ್ನು ಯಾರಿಗೆ ಯಾರು ಬೇಕಾಗ್ತಾರೆ ಹೇಳಿ? ದೇವರು ಸಭೆಯಲ್ಲಿ ಕೆಲವರನ್ನು ಕೆಲವೊಂದು ಕೆಲಸಗಳಿಗಾಗಿ, ಕೆಲವೊಂದು ವಿಷಯಗಳಿಗಾಗಿ ನೇಮಿಸಿಟ್ಟಿದ್ದಾರೆ. ಅದರಲ್ಲಿ ಒಂದು ಹೆಚ್ಚಾದದಲ್ಲ, ಒಂದು ಕಡಿಮೆಯಾದದಲ್ಲ. ಸ್ಟೇಜ್ ಮೇಲೆ ನಿಂತುಕೊಂಡ್ರು, ಕೆಳಗಡೆ ಕೂತ್ಕೊಂಡ್ರು, ಗೇಟ್ ಹತ್ತಿರ ನಿಂತುಕೊಂಡ್ರು, ವಾದ್ಯ ನುಡಿಸುತ್ತಾ ಇದ್ರು, ಹಾಡು ಹಾಡುತ್ತಾ ಇದ್ರು, ಬೈಬಲ್ ಓದುತ್ತಾ ಇದ್ರು. ಆಲಯವೆಲ್ಲ ಚೆನ್ನಾಗಿ ಏರ್ಪಡಿಸಿ ಸಿದ್ಧಗೊಳಿಸುತ್ತಿರುವಾಗ, ಚೇರ್ಗಳೆಲ್ಲ ಹಾಕಿ ಚೆನ್ನಾಗಿ ಆಲಯವನ್ನು ತೊಳೆದು ಒರೆಸುತ್ತಾ ಇರುವಾಗ ಇವರೆಲ್ಲರೂ ದೇವರ ದೃಷ್ಟಿಯಲ್ಲಿ ದೇವರ ಸೇವೆಯಲ್ಲಿ ಪಾಲುಗಾರರಾದವರಾಗಿದ್ದಾರೆ. ಎಂಥದೇ ಕೆಲಸ ಮಾಡುವವನು ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇಟ್ಟಿರುತ್ತಾನೆ. ದೇವರ ಆಲಯದಲ್ಲಿ ನನಗೆ ಆ ಅರ್ಹತೆ ಬೇಕು, ಆ ಯೋಗ್ಯತೆ ಬೇಕು ಎಂದು ಆಶಿಸಲಾರದೆ, ಆತನ ಆಲಯದ ದ್ವಾರಪಾಲಕನಾಗಿದ್ರೂ ನನಗೆ ಸಾಕು ಎಂಬುದಾಗಿ ಸಿಂಹಾಸನದ ಮೇಲೆ ಕೂತ ದಾವೀದನೇ ಕೇಳೋದಾದ್ರೆ, ನಾವು ಲೋಕದ ಸ್ಥಾನವನ್ನು, ಲೋಕದಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದೇನೆ, ಐಶ್ವರ್ಯವಂತನಾಗಿದ್ದೇನೆ, ವಿದ್ಯಾವಂತನಾಗಿದ್ದೇನೆ, ಸಭೆಯಲ್ಲಿ ನನಗೆ ಯಾರು ಲೆಕ್ಕಿಸುತ್ತಾ ಇಲ್ಲ ಎಂದು ಹೇಳುವಂಥದ್ದು ಎಷ್ಟೋ ವಿಷಾದಕರವಾದ ಸಂಗತಿಯಾಗಿದೆಯಲ್ಲವೇ? ನೀವು ಯಾರೇ ಆಗಿರಬಹುದು, ಈ ಲೋಕದಲ್ಲಿ ನಿಮ್ಗೆ ಎಷ್ಟೇ ದೊಡ್ಡ ಹುದ್ದೆ ಇರಬಹುದು, ಕರ್ತನ ಆಲಯಕ್ಕೆ ಹೋಗುವಾಗ ನಾವು ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳುವವರಾಗಿರಬೇಕು. ಆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವ ಭಾಗ್ಯ ದೊರಕಿದ್ರೆ ಸಾಕು ಎಂದು ತೃಪ್ತರಾಗಿರೋದು ಎಷ್ಟೋ ಅವಶ್ಯಕವಾಗಿದೆ. 38,000 ಜನ ಹೇಗೆ ಸೇವೆ ಮಾಡಿದ್ರು ಅಂದ್ಕೊಳ್ಳೋದಾದ್ರೆ ಅಲ್ಲಿ ಡಿವೈಡ್ ಮಾಡ್ತಾರೆ, ನೀವೇ ನೋಡ್ರಿ. 24,000 ಲೇವಿಯರು ಆಲಯದ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟರು. ಕೆಲಸ ಮಾಡುವುದಕ್ಕಾಗಿ, ಕೆಲಸ ಸರಿಯಾಗಿ ನಡೆಯುತ್ತಿದೆಯೋ ಇಲ್ಲವೋ ಎಂದು ನೋಡುವುದಕ್ಕಾಗಿ 24,000 ಜನ ನೇಮಿಸಲ್ಪಟ್ರಂತೆ. 6,000 ಮಂದಿ ನ್ಯಾಯಾಧಿಪತಿಗಳು ಅಧಿಪತಿಗಳಾಗಿ ನೇಮಿಸಲ್ಪಟ್ಟರು. ಅಲ್ಲಿ ಎಲ್ಲವೂ ಕ್ರಮವಾಗಿ ನಡೆಯುವ ಹಾಗೆ ಅವರಿಗೆ ಹಿರಿಯರಾಗಿದ್ದು ಅವರನ್ನು ನಡೆಸುತ್ತಾ ಅವರ ವಿವಾದವನ್ನು ತೀರಿಸುತ್ತಾ 6,000 ಜನ ಕೆಲಸ ಒಪ್ಪಿಸುವವರಾಗಿದ್ದರು. ಮತ್ತೆ 4,000 ಜನ ದ್ವಾರಪಾಲಕರಾಗಿದ್ರು. ಮತ್ತೆ 4,000 ಜನ ವಾದ್ಯವನ್ನು ನುಡಿಸುತ್ತಾ ದೇವರನ್ನು ಸ್ತುತಿಸಿ ಹಾಡು ಹಾಡುವವರಾಗಿದ್ದರು. 4,000 ಜನ ಕಾಯರ್, 4,000 ಜನ ದೇವರ ಆಲಯದ ಕೆಲಸಗಾರರಾಗಿದ್ರು, ವಿಚಾರಿಸುವಂತವರಾಗಿದ್ರು. ಮತ್ತೆ 6,000 ಮಂದಿಯ ಮಾಡುವ ಕೆಲಸದ ಮೇಲ್ವಿಚಾರಣೆ ಮಾಡುವಂತವರಾಗಿದ್ರು. ಮತ್ತು 4,000 ಮಂದಿ ದ್ವಾರಪಾಲಕರಾಗಿದ್ರು. ಆ ಕಾಲದ ಆಲಯಕ್ಕೆ ಬಹಳಷ್ಟು ಗೇಟ್ಗಳಿದ್ವು. ಒಂದೊಂದು ದ್ವಾರದ ಬಳಿಯಲ್ಲಿ ದ್ವಾರಪಾಲಕರಾಗಿದ್ದು ಬಂದವರನ್ನೆಲ್ಲ ಆ ಗೇಟ್ ಒಳಗಡೆಯಿಂದ ಕರ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಕೆಲಸ ಆಗಿತ್ತು. ನನಗೆ ವಾಚ್ಮೆನ್ ಡ್ಯೂಟಿ ಮಾಡಂತೀರಾ ಎಂದು, ನನಗೆ ಸ್ಟೇಜ್ ಮೇಲೆ ಅವಕಾಶ ಕೊಡಲಿಲ್ಲವೇ ಎಂದು ನೀವು ಮುನಿಸುವಂತವರಾಗಿದ್ದೀರಾ? ಏನೋ ಆಲಯ ಶುಭ್ರಗೊಳಿಸಲು ನಾನು ಹೋಗ್ತಿದ್ದೇನೆ ಅಷ್ಟೇ, ದೇವರ ಸೇವೆ ಮಾಡ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ?
ನಿಮಗೆ ಗೊತ್ತಾ, ಸಮುವೇಲನು ದೇವರ ಆಲಯದ ಮಂಜೂಷ ಪೆಟ್ಟಿಗೆಯಲ್ಲಿ ಸೇವೆ ಮಾಡುವವನಾಗಿದ್ದನು. ಆಲಯವನ್ನು ಒರೆಸಿ ಕ್ಲೀನ್ ಮಾಡುವವನಾಗಿದ್ದನು. ನಂತರ ದೊಡ್ಡ ಪ್ರವಾದಿಯಾದನು. ನಿಮ್ಮ ಮಕ್ಕಳು ದೇವರ ಆಲಯದಲ್ಲಿ ಕೆಲಸ ಮಾಡುವಾಗ ಅಲ್ಲಿಗ್ಯಾಕೆ ಚಾಕ್ರಿ ಮಾಡಲು ಹೋಗ್ತೀರಿ ಎಂದು ಅನೇಕ ಪೇರೆಂಟ್ಸ್ ಈ ದಿನ ಮಕ್ಕಳನ್ನು ತಡೆಯುತ್ತಾರೆ. ಹಾಗಾದರೆ ನಿಮ್ಮ ಯವನ ಮಕ್ಕಳು ಸೈತಾನನಿಗೆ ಕೆಲಸ ಮಾಡಬೇಕೆಂದು ಬಯಸುತ್ತೀರೋ? ನಿಮ್ಮ ಯವನ ಮಕ್ಕಳು ಲೋಕದಲ್ಲಿನ ಗಾಂಜಾ, ಸಿಗರೇಟುಗಳು, ಕೆಟ್ಟ ಮಾತುಗಳು, ಮೂವೀಸ್, ರೋಡ್ ಮೇಲೆ ತಿರುಗಾಡುತ್ತಾ ಕೆಟ್ಟ ಕೆಟ್ಟ ಕೆಲಸ ಮಾಡುತ್ತಿರುವುದನ್ನು ನೋಡಿ ನೀವು ಆನಂದಿಸಲಿಕ್ಕಾಗುತ್ತೋ? ಅದೇ ಯವನಸ್ಥರು ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರ ನೊಗ ಹೊತ್ತುಕೊಂಡು ದೇವರ ಆಲಯದಲ್ಲಿ ದೇವರ ನಾಮದಲ್ಲಿ ಏನಾದರೂ ಸೇವೆ ಮಾಡುವಾಗ ಅದು ಚಾಕರಿ ಅಂದುಕೊಳ್ತೀರೋ? ದಾವೀದನಂತಹ ರಾಜನೇ ಹೇಳ್ತಾನೆ, ನನ್ನ ದೇವರ ಆಲಯದಲ್ಲಿ ಸೇವೆ ಮಾಡುವುದು, ಕೆಲಸಗಾರನಾಗಿರೋದು, ವಾಚ್ಮ್ಯಾನ್ ಆಗಿರೋದು, ಪರಿಚಾರಕನಾಗಿರೋದು, ದ್ವಾರ ಪಾಲಕನಾಗಿರೋದು, ಆತನ ನಾಮ ಹಾಡಿ ಸ್ತುತಿಸಿ ಕರ್ತನನ್ನು ಘನಪಡಿಸುವುದು, ಏನಾಗಿದ್ರೂ ಸಹ ಐ ಆಮ್ ರೆಡಿ ಟು ಡೂ, ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಆತನ ಆಲಯದಲ್ಲಿದ್ರೆ ಸಾಕು. ಅದೇ ನನಗೆ ದೊಡ್ಡ ಭಾಗ್ಯ ಅನ್ನುತ್ತಾನೆ. ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕಿಂತ, ಭಕ್ತಿಹೀನರೊಂದಿಗೆ ಔತಣದ ಮೇಜಿನಲ್ಲಿ ಕೂತುಕೊಳ್ಳುವುದಕ್ಕಿಂತ, ಆಟ ಪಾಠಗಳೊಂದಿಗೆ ಲೋಕದ ಆಡಂಬರದಲ್ಲಿರುವುದಕ್ಕಿಂತ ದೇವರ ಆಲಯದಲ್ಲಿರೋದೇ ನನಗೆಷ್ಟೋ ಇಷ್ಟ ಎಂದಿರುವಂತಹ ದಾವೀದನ ಮನಸ್ಸನ್ನು ಹೊಂದಿಕೊಳ್ಳೋಣ. ಭಾನುವಾರ ಬಂದ ಕೂಡಲೇ ದೇವರ ಆಲಯಕ್ಕೆ ಹೋಗೋಣ. ಯಾರೇ ನಮ್ಮನ್ನು ಲಕ್ಷಿಸಲಿ ಲಕ್ಷಿಸದೇ ಇರಲಿ, ನಮಗೆ ಯಾವುದೇ ಕೆಲಸ ಕೊಡಲಿ ಕೊಡದೇ ಇರಲಿ, ದೇವರು ಕೊಟ್ಟಿರುವಂತಹ ನಿಮ್ಮ ಸಮಯವನ್ನು, ನಿಮ್ಮ ತಲಾಂತನ್ನು ದೇವರ ಆಲಯದಲ್ಲಿ ಬಳಸುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ದಿನವಿಡೀ ಕರ್ತನಿಗೋಸ್ಕರ ಪ್ರಯಾಸ ಪಡುವಂಥದ್ದು ನಮಗೆಷ್ಟೋ ಅವಶ್ಯಕವಾಗಿದೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರತಿ ಭಾನುವಾರ ಕರ್ತನ ದಿನವಾಗಿದೆ ಎಂದು, ಘನವಾದ ದಿನವಾಗಿದೆ ಎಂದು, ಮನೋಹರವಾಗಿದೆ ಎಂದು ತಿಳಿದು ಬೇಗನೆ ಎದ್ದು ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸುವಂತೆ, ಆಲಯದಲ್ಲಿ ನಿಮ್ಮ ನಾಮ ಮಹಿಮೆ ಪಡಿಸುವ ಯಾವುದೇ ಕೆಲಸ ಆಗಿರಲಿ, ಒಂದು ಹಾಡು ಹಾಡುವುದಾಗಲಿ, ವಾಕ್ಯ ಓದುವುದಾಗಲಿ, ವಾಕ್ಯ ಸಾರುವುದಾಗಲಿ, ಮಾಡುವುದಾಗಲಿ, ಯಾವುದೇ ಕೆಲಸವಾಗಲಿ ನಿಮ್ಮ ಆಲಯದಲ್ಲಿ ನಾವು ಮಾಡುವಾಗ ಅದು ಆಶೀರ್ವಾದಕರವಾಗಿದೆ ಎಂದು ಗುರುತಿಸುವಂತೆ ಸಹಾಯ ಮಾಡಿರಿ. ನಿಮ್ಮ ಆಲಯದ ಉಪಕರಣಗಳನ್ನು ಹೊರುವಂತವರು ಕೂಡ ಪರಿಶುದ್ಧರಾಗಿರಬೇಕೆಂದು ಯಾಜಕರ ವಿಷಯದಲ್ಲಿ ಕೋರಿಕೊಂಡಿದ್ದೀರಲ್ಲವೇ? ಅಂದಿನ ಲೇವಿಯರು ಮಾತ್ರವಲ್ಲದೆ ಈ ದಿನ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ಯಾರೇ ಆಗಿರಬಹುದು, ನಿಮ್ಮ ಆಲಯದಲ್ಲಿ ಕೂಡಿ ಬರುವ ನಾವೆಲ್ಲರೂ ಪರಿಶುದ್ಧರಾಗಿರಬೇಕೆಂದು ನೀವು ಕೋರಿಕೊಳ್ಳುವುದರಿಂದ ನಿಮ್ಮ ಆಲಯದಲ್ಲಿ ನಿಂತವರಾಗಿ ಪ್ರಾರ್ಥಿಸುವ ಹಾಗೆ, ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧರಾಗುವಂತೆ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಎಲ್ಲಾ ಭಾರಗಳಿಂದ ಬಿಡುಗಡೆ ಹೊಂದುವ ಹಾಗೆ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವ ಹಾಗೆ, ನಿನ್ನ ಆಲಯವನ್ನು ಪ್ರೀತಿಸುವ ಹಾಗೆ, ನಿಮ್ಮನ್ನು ಆರಾಧಿಸುವ ಹಾಗೆ, ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ಒಂದು ವೇಳೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಉತ್ತರ ಕೊಡ್ಲಿಕ್ಕಿದ್ದಾರೆ. ಈ ದಿನ ಭಾನುವಾರವಲ್ಲವೂ ಸಭೆಗೆ ಹೋಗಿದ್ದೀರೋ? ಇಲ್ಲವೇ ಹೋಗಿರಿ. ನಿಮ್ಮ ಸಭೆಗೆ ಹೋಗಿ ಬಂದಾದ ಮೇಲೆ ಮತ್ತೆ ದೇವರೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಸಭೆಯಲ್ಲಿ ಎಷ್ಟು ಆರಾಧನೆಗಳು ಇರ್ತವೋ ಆ ಎಲ್ಲಾ ಆರಾಧನೆಗಳಲ್ಲಿ ಪಾಲ್ಗೊಳ್ಳಲು ಸಿದ್ಧರಾಗಿರಿ. ಉಳಿದ ಸಮಯ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ, ದೇವರ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ, ಕರ್ತನ ನಾಮ ಮಹಿಮೆಗಾಗಿ ಏನಾದರೂ ಮಾಡುವುದಕ್ಕಾಗಿ ನೀವು ಪ್ರಯಾಸ ಪಡಿರಿ. ಆಗ 100ರಷ್ಟು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡ್ತೀರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತು ಯಾವ ರೀತಿಯಾಗಿ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರೆಂದು ಲೈಕ್ ಬಟನ್ ಒತ್ತುವುದರ ಮೂಲಕ, ಶೇರ್ ಮಾಡುವುದರ ಮೂಲಕ, ನಿಮ್ಮ ಹೆಸರೂರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದರ ಮೂಲಕ ತಿಳಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.